ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೋಡಿ, ಮಳೆ ಬರ್ತಾ ಇದೆ. ಅಷ್ಟೊಂದೇನು ಜೋರಿಲ್ಲ ಮಳೆ. ಮಳೇಲಿ ಹೇಗಿದ್ದರೂ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ಸ್ವಲ್ಪ ಮಳೆ ಅಂದರೆ ತುಂಬ ಇಷ್ಟ ನನಗೆ. ಅದಕ್ಕೆ ಸ್ವಲ್ಪ ಮಳೇಲಿ ನೆನ್ಪು ಹೋದ್ರೆ ಆಯಿತು ಅಂತ ಹೇಳಿ ಮಳೇಲಿ ನಿಂತ್ಕೊಂಡಿದ್ದೀನಿ. ನೋಡ್ಬೋದು, ಮಳೆ ಅಷ್ಟೊಂದೇನು ಜೋರಿಲ್ಲ. ಹೇಗೋ ಕೆಲಸ ಎಲ್ಲ ಮುಗ್ದಿದೆ. ಹಾಗೆ ಇನ್ನೇನು ಇವಾಗ ನೆಕ್ಸ್ಟ್ ಸ್ನಾನಕ್ಕೆ ಹೋಗಬೇಕು. ಮಳೇಲಿ ನೆನೆಯೋದಕ್ಕೆ ನನ್ನ ಮಗನ ಕಣ್ ತಪ್ಪಿಸಿ ಬಂದಿದ್ದೆ ನಾನು. ಆದ್ರೂ ನನ್ನ ಮಗ ನನ್ನನ್ನು ಹುಡ್ಕೊಂಡು ಬಂದುಬಿಟ್ಟಿದ್ದಾನೆ. ಅವ್ರ ಪಪ್ಪ ಇದ್ದರೆ ಅವ್ರ ಪಪ್ಪ ನನ್ನ ಈ ಥರ ನೀರಲ್ಲೆಲ್ಲ ನೆನೆಯೋದಕ್ಕೆ ಬಿಡಲ್ಲ. ಹಾಸ್ಪಿಟ್ಲ್ ಖರ್ಚಾಗುತ್ತೋ ಅಂತನೋ ಅಥವಾ ನನ್ನ ಮೇಲೆ ಪ್ರೀತಿಗೋ ಗೊತ್ತಿಲ್ಲ, ನೆನೆಯೋದಕ್ಕೆ ಬಿಡಲ್ಲ ಏನಾದರೂ ಅಂತಾರೆ. ಅದನ್ನು ಬಿಟ್ಟರೆ ನಮ್ಮ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಒಬ್ಬರಾದ್ಮೇಲೆ ಒಬ್ಬರು ಇದ್ದೇ ಇರ್ತಾರೆ. ಹಾಗೆ ನಮ್ಮ ಅತ್ತೆ ಮಾವ ಅಂತೂ ಒಳಗೆ ಇದ್ದರು. ಅವರೇನು ಹಿತ್ಲಿಕ್ಕೆ ಬರೋ ಸಿಚುವೇಶನ್ ಏನು ಇದ್ದಿದ್ದಿಲ್ಲ. ಈ ಥರ ಎಲ್ಲ ನೋಡಿದ್ರೆ ಏನಾದರೂ ಅನ್ಕೋತಾರೆ. ಅದಕ್ಕೆ ಅವರೆಲ್ಲ ಒಳಗಿದ್ಮೇಲೆ ನಾನು ಈ ಥರ ಹಿತ್ಲಿಗೆ ಬಾಗಿಲು ಹಾಕ್ಕೊಂಡು ಮಳೇಲಿ ಈ ರೀತಿ ನೆನಿತಿದ್ದೀನಿ. ಮಳೇಲಿ ನೆನೆಯೋದಂತೂ ನನಗಂತೂ ತುಂಬಾ ಇಷ್ಟ. ಯಾರಿಗೆಲ್ಲ ಮಳೇಲಿ ನೆನೆಯೋದು ಅಂದರೆ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಕ್ಷಣ ಮಾತ್ರದಲ್ಲಿ ಕರಗೋಗುತ್ತೆ ಮಳೇಲಿ ನಮ್ಮ ನೋವು ಅನ್ನೋದು. ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ ನನಗೆ, ಬಟ್ ನನಗೆ ಮಾತ್ರ ಎಷ್ಟು ಮನಸ್ಸಲ್ಲಿ ನೋವಿರುತ್ತೆ ಗೊತ್ತಾ. ಕೆಲವೊಂದು ಸಲ ಎಷ್ಟೋ ಆಸೆ ಕನಸುಗಳು, ಕೆಲವೊಂದು ಸತಿ ಹೀಗಾಯಿತು ಹಾಗಾಯಿತು ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ. ಅದೇ ನಾವು ವರ್ಷದ ಮಳೇಲಿ 1-2 ಸತಿನಾದರೂ ನಾವು ಆ ಮಳೇಲಿ ನಿಂತ್ಕೊಂಡು ಹೀಗೆ ನೆನೆಯೋದ್ರಿಂದ ತುಂಬಾ ಏನೋ ಒಂದು ರೀತಿ ಸಮಾಧಾನ, ಖುಷಿ ಸಿಗುತ್ತೆ. ನೀರು ಕೂಡ ಕಾಯ್ತಿದೆ ನಾನು ಸ್ನಾನ ಮಾಡಲಿಕ್ಕೆ. ಸ್ವಲ್ಪ ಅಂದರೆ ಸ್ಪೀಡ್ ಇರಲಿಲ್ಲ, ಮಳೆ ಅಷ್ಟೊಂದು ಜೋರಿರಲಿಲ್ಲ. ಜೋರಿದ್ದಿದ್ರೆ ಒಂದೇ ಸತಿಗೆ ಮಳೇಲಿ ಸ್ನಾನ ಮಾಡಿಬಿಟ್ಟು ಹಾಗೆ ನೀರಲ್ಲಿ ಇದು ಮಾಡ್ಕೊಂಬಿಟ್ಟು ಹೋಗಿಬಿಡ್ಬೋದಾಗಿತ್ತು. ಬಟ್ ಮಳೆ ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಕೊನೆಗೂ ಸ್ವಲ್ಪನೇ ಮಳೆ ಬರ್ತಾಯಿತ್ತು. ಅದರಲ್ಲೇ ವಿಡಿಯೋ ಮಾಡಿದೆ ನಾನು. ಕೆಲವೊಬ್ರಿಗೆ ಅನ್ನಿಸ್ಬೋದು ಏನಿದು ಹುಡುಗರಾಟ ಅಂತ ಹೇಳಿ. ಬಟ್ ಕೆಲವೊಂದು ಸತಿ ನಮ್ಗೆ ಎಷ್ಟು ವಯಸ್ಸಾಗಿದ್ರೂ ನಾವು ಹುಡುಗರಾಗಲೇಬೇಕಾಗುತ್ತೆ. ಯಾಕೆಂದರೆ ನಮ್ಮ ನಾವಿನ್ನೂ ಹಳೆ ನೆನಪುಗಳನ್ನು ಹಾಗೆ ನಮ್ಮ ಸ್ವೀಟ್ ಮೆಮೊರೀಸ್ಗಳನ್ನ ಸೇವ್ ಮಾಡ್ತಾನೆ ಹೋಗಬೇಕು. ಅದರಿಂದ ಹೊರ ಬರಬಾರ್ದು ಅಂತಲೇ ನನ್ನ ಇಷ್ಟ. ನೋಡ್ತಾ ಇರ್ಬೋದು, ನನಗಂತೂ ಸಿಕ್ಕಾಪಟ್ಟೆ ಅಂದ್ರೇ ಇಷ್ಟ. ಕೆಲವೊಬ್ರು ನೀವೆಲ್ಲ ಯಾರಾದರೂ ಮಳೇಲಿ ನೆಂದಿದ್ದೀರಾ ಅಥವಾ ಇಷ್ಟನಾ, ಅಥವಾ ನಿಮ್ಗೆ ಯಾರಾದರೂ ಮಳೇಲಿ ನೆನೆಯೋದಕ್ಕೆ ಬಿಡಲ್ವಾ? ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ತುಂಬಾ ಜೋರಾಗಿ ಬಂತು ಮಳೆ. ನನಗೆ ಕ್ಯಾಮ್ರಾನ ಸೆಟ್ ಮಾಡೋದಿಲ್ಲ ಅಂತೇಳಿ ಗೊತ್ತಾಗ್ತಿರ್ಲಿಲ್ಲ. ನೋಡ್ತಿರೋದು ಆಲ್ಮೋಸ್ಟ್ ಆಯಿತು ನನ್ನದು ಸ್ನಾನ ಎಲ್ಲ. ಮಳೆಯಲ್ಲೇ ಸ್ನಾನ ಮಾಡಿದ್ದಾಯಿತು. ಇನ್ನೇನು ಬೆಚ್ಚಗೆ ನೀರು ಕಾದಿದೆ, ಸ್ನಾನ ಮಾಡಬೇಕು. ಅಷ್ಟರೊಳಗೆ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆಗಳನ್ನು ಕೂಡ ತೊಳ್ಕೊಬೇಕು ನಾನು. ಕೆಲಸ ಇಲ್ಲ ಅಂತಲ್ಲ, ಕೆಲಸ ಕೂಡ ತುಂಬಾ ಇದೆ. ಟಿಫನ್ನು ಎಲ್ಲ ಮುಗಿಸ್ಕೊಂಡಿದ್ವಿ ಬೆಳಗ್ಗೆ. ಸ್ವಲ್ಪ ಪಾತ್ರೆ ಹಾಗೆ ಬಟ್ಟೆ ಕೂಡ ಇದ್ದಾವೆ ವಾಶ್ ಮಾಡೋದು. ಪಾತ್ರೆ ಆದಮೇಲೆ ನೆಕ್ಸ್ಟ್ ಬಟ್ಟೆ ವಾಶ್ ಮಾಡಬೇಕು ನಾನು. ಮಳೇಲಿ ನೆನೀತಾ ಇಷ್ಟೆಲ್ಲ ಕೆಲಸ ಆಗೋಗ್ಬಿಡುತ್ತೆ. ಆದ್ರೂ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು ನನಗೆ, ತಡ್ಕೊಳಕ್ಕಾಗ್ತಿಲ್ಲ. ಯಾಕಾದರೂ ಬಟ್ಟೆ ಪಾತ್ರೆ ಒಗೆಯೋದು ಇಟ್ಕೊಂಡು ಅಂತ ಹೇಳಿ ಅನಿಸಿತ್ತು. ಯಾಕೆಂದರೆ ಅಷ್ಟು ತಂಪಾದ ಗಾಳಿ ಕೂಡ ಬೀಸ್ತಾಯಿತ್ತು. ಏನು ಮಾಡೋದಕ್ಕಾಗಲ್ಲ. ಅದರಿಂದ ಖುಷಿ ಕೂಡ ಸಿಗ್ತಲ್ವ, ಮನಸ್ಸಿಗೆ ಸಮಾಧಾನ. ನಮ್ಮ ಖುಷಿ ಎಲ್ಲಿರುತ್ತೋ ಅದನ್ನು ನಾವು ಕಂಡ್ಕೋಬೇಕು. ಬೇರೆ ಎಲ್ಲೂ ಇರೋಲ್ಲ ನಮ್ಮ ಖುಷಿನ ನಾವೇ ಕಂಡ್ಕೋಬೇಕು ಅಂತ ಹೇಳ್ತಾರಲ್ಲ ಹಾಗೆ. ಬಟ್ಟೆ ಆಲ್ಮೋಸ್ಟ್ ಒಗೆದಿದ್ದು ಕೂಡ ಆಯಿತು. ಮಳೆ ಅಷ್ಟು ಜೋರಾಗಿ ಮಳೆ ಬಂತು, ನಿಮ್ಗೆ ಗೊತ್ತಾ? ಸಿಕ್ಕಾಬಟ್ಟೆ ಬಿಸಿಲು ಕೂಡ ಆ ಕ್ಷಣ ಮಾತ್ರಕ್ಕೆ ಬಂತು. ನಾನು ಬಟ್ಟೆ ಒಣಗಾಕಬಾರ್ದು ಅಂತ ಅಂದ್ಕೊಂಡೆ. ಬಿಸಿಲು ಬಂದಿದ್ದು ನೋಡಿ ಒಣಗಾಕಿದ್ರೆ ಬೇಗ ಒಣಗುತ್ತೆ ಅಂತ ಹೇಳಿ ಒಣಗಾಕ್ದೆ. ಹಾಗೆ ಕೂಡ ಸ್ನಾನ ಕೂಡ ಆಯಿತು ನಂದು. ಸ್ನಾನ ಆಗಿ ನನ್ನ ಮಗ ನಾನು ಇಬ್ಬರು ಕೂಡ ಸ್ನಾನ ಒಟ್ಟಿಗೆ ಮಾಡ್ಕೊಂಡ್ವಿ. ನೆಕ್ಸ್ಟು ದೇವ್ರಿಗೆ ಪೂಜೆ ಮಾಡಿ
ದೇವರಿಗೆಲ್ಲ ನಮಸ್ಕಾರ ಮಾಡಿ ಟಿಫನ್ ಇನ್ನೂ ಮಾಡಿದ್ದಿಲ್ಲ, ನಾನು ಮಾಡಿದ್ದಿಲ್ಲ, ಮನೆಯವರೆಲ್ಲ ಮಾಡಿದರು. ನನಗೆ ಇದೊಂದು ಹುಚ್ಚಲ್ವಾ ಮಳೇಲಿ ನೆನೆಯೋದು. ಅದಕ್ಕೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವರಿಗೆ ದೀಪ ಎಲ್ಲ ಹಚ್ಚಿ ಆಮೇಲೆ ನಾನು ಟಿಫನ್ ಎಲ್ಲ ಮಾಡಿದೆ. ಹಾಗೆ ಮನೆಯವರೆಲ್ಲ ಹೊಲಕ್ಕೆಲ್ಲ ಹೋಗ್ತಾಯಿದ್ರು, ನಮ್ಮ ಅವರು. ಸೊ ನಮ್ಮ ಆಕಳುಗಳೆಲ್ಲ ಇದೆ, ಅವನ್ನ ಹೊಲಕ್ಕೆ ಬಿಟ್ಕೊಂಡು ಹೋಗ್ತಾಯಿದ್ರು. ನಾನು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಅವ್ರು ನಮ್ಮತ್ತೆ, ಸೊ ಅವ್ರಿಗೆ ದನಗಳನ್ನ ಅಂದರೆ ಕೈಯಲ್ಲಿ ಜಾಸ್ತಿ ಆಗತ್ತಲ್ವ, ಅವ್ರಿಗೆ ಒಂದನ್ನು ಹಿಡ್ಕೊಂಡು ಹಾಗೆ ಅವ್ರ ಕೈಯಲ್ಲಿ ಕೊಡೋದಕ್ಕೆ ಅಲ್ಲಿ ನಿಂತ್ಕೊಂಡಿದ್ರು. ಅವರು ಕೂಡ ಹೊರಗೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಅವರು ಕೂಡ ಸ್ವಲ್ಪ ಕೆಲಸ ಇದೆ, ಇಲ್ಲೇ ಮುಂಡ್ಗೋಡಕ್ಕೆ ಹೋಗ್ತೀನಿ ಅಂತ ಹೋದರು. ಫ್ರೆಂಡ್ಸ್, ಇವಾಗೆಲ್ಲ ಕೆಲಸ ಆಯಿತು ಆಲ್ಮೋಸ್ಟು. ಶರತ್ತನ್ನು ಕೂಡ ಮಲಗಿಸ್ತೆ ನಾನು, ಅವನು ಕೂಡ ಮಲ್ಕೊಂಡ. ಸ್ವಲ್ಪ ರೈಸ್ ಮಾಡಿದ್ದೀನಿ, ಹಾಗೆ ಸ್ವಲ್ಪ ಸಾಂಬಾರಿದೆ, ಇನ್ನೇನು ಮಾಡಬೇಕಾಗಿಲ್ಲ. ಪಲ್ಯನೂ ಇದೆ, ನಿನ್ನೆ ರಾತ್ರಿನೇ ಜಾಸ್ತಿ ಸ್ವಲ್ಪ ಪಲ್ಯ ಕೂಡ ಮಾಡಿದ್ದೆ ನಾನು, ಪಲ್ಯ ಇದೆ. ಫ್ರೆಂಡ್ಸ್, ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ನಲ್ವ, ಸೊ ನಿನ್ನೇನೂ ಬರಲಿಲ್ಲ, ಇವತ್ತು ಬರುತ್ತೆ ಅಂತ ಹೇಳಿದರೆ ಇವತ್ತು ಬರಲಿಲ್ಲ. ನಾನು ಯಾರಾದರೂ ಟೆರಾಕೋಟಾ ಆನ್ಲೈನ್ ಕ್ಲಾಸ್ ಯಾರಾದರೂ ತೊಗೋತಾರಾ, ಅಥವಾ ನೀವು ಯಾರಾದರೂ ತೊಗೋತೀರಾ ಅಂಥವ್ರು ಯಾರಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಏನಾದರೂ ಮಾಡಬೇಕಂತಂದ್ರೆ ಸಿಕ್ಕಾಪಟ್ಟೆ ತುಂಬಾ ಅಡ್ಡಿ ಬರುತ್ತೆ, ಗೊತ್ತಿಲ್ಲ ಯಾಕಂತ ಹೇಳಿ. ನೋಡೋಣ, ಅದೇನೇ ಬರಲಿ, ನಾನು ಮಾಡೋದನ್ನು ಮಾತ್ರ ಖಂಡಿತ ಮಾಡ್ತೀನಿ. ಮಣ್ಣಿನಿಂದ ಆಭರಣ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ಹಾಗೆ ಪ್ಲೀಸ್ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಇದು ನನಗೆ ವ್ಯೂಸ್ ಬರಲಿ, ಹಾಗೆ ಕಮೆಂಟ್ ಬರಲಿ, ಹಾಗೆ ನನಗೆ ಇದರಿಂದ ದುಡ್ಡು ಬರಲಿ ಅಂಥೇಳಿ ನಾನು ಈ ಚಾನಲ್ನ ಮಾಡ್ತಾ ಇಲ್ಲ. ಎಲ್ಲನೂ ಎಲ್ರಿಗೂ ಅವಶ್ಯಕತೆ ಇರುತ್ತೆ, ಬಟ್ ನನಗೆ ಕೆಲವೊಂದು ಸ್ವೀಟ್ ಮೆಮೊರೀಸ್ ಬೇಕಾಗುತ್ತೆ, ಇದರಲ್ಲಿ ಸೇವ್ ಆಗುತ್ತೆ ಅಂತ ಹೇಳಿ ಕೂಡ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ನನಗೂ ಕೂಡ ಕೆಲವೊಂದು ಸ್ನೇಹಿತರು ಕೂಡ ಸಿಗ್ತಾರೆ ಅಂತ ಭಾವಿಸ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನನ್ನ ವಿಡಿಯೋನ ಇದೇ ಥರ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.